ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ರಾಯರ ಪವಾಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ರಾಘವೇಂದ್ರ ಸ್ವಾಮಿಗಳನ್ನ ನಮ್ದವ್ರನ್ನ ಯಾವತ್ತೂ ಅವರು ಕೈ ಬಿಟ್ಟಿಲ್ಲ. ಕಡು ಬಡವನಿಂದ ಹಿಡಿದು ಸೂಪರ್ ಸ್ಟಾರ್ಗಳ ತನಕ ರಾಘವೇಂದ್ರ ಸ್ವಾಮಿಗಳು ಪವಾಡ ಮಾಡ್ತಾನೆ ಇರ್ತಾರೆ. ಅವರ ಜೀವನದಲ್ಲಿ ಪ್ರತಿ ಬಾರಿನೂ ಪವಾಡ ನಡೆಸೇ ಇದ್ದಾರೆ. ಸ್ನೇಹಿತರೆ, ಭಕ್ತರು ದುಷ್ಟ ಮಾರ್ಗದಲ್ಲಿ ನಡೀತಿದ್ದಾಗ ಅವರನ್ನು ಶಿಕ್ಷಿಸಿ ಅವರನ್ನು ಸನ್ಮಾರ್ಗಕ್ಕೆ ತರೋದು ಏಳುಮಲೆಯ ಮಾದಪ್ಪ. ಆದರೆ ಭಕ್ತರಿಗೆ ಕಷ್ಟಗಳು ಬಂದಾಗ ಅವರಿಗೆ ನಾನಿದ್ದೇನೆ ಅಂತ ಹೇಳೋದು ನಮ್ಮ ಮಂತ್ರಾಲಯದ ರಾಘಪ್ಪ ಅಂತ ನನ್ನ ನಂಬಿಕೆ. ಸ್ನೇಹಿತರೆ, ನಾನೀಗ ಹೇಳಕ್ ಹೊರಟಿರೋದು ನಿಜ ಜೀವನದ ಕತೆ. ಒಬ್ಬ ವ್ಯಕ್ತಿ ಲಾಕ್ಡೌನ್ ಆದ ನಂತರ ತುಂಬ ವ್ಯಾಪಾರದಲ್ಲಿ ಲಾಸ್ ಆಗಿ ಆ ವ್ಯಕ್ತಿಗೆ ಸಾಲ ಬಾಧೆ ಹೆಚ್ಚಾಗಿ ಹಾಗೂ ಮಾನಸಿಕವಾಗಿ ಕುಗ್ಗು ಹೋಗಿ ಆ ವ್ಯಕ್ತಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಪಡ್ತಾನೆ. ಆಗ ಆ ವ್ಯಕ್ತಿಯ ಜೀವನದಲ್ಲಿ ನಡೆದಿದ್ದೇ ಒಂದು ದೊಡ್ಡ ಪವಾಡ. ಯಾರೋ ಅಪರಿಚಿತ ವ್ಯಕ್ತಿಗಳು ಬಂದು ಆ ವ್ಯಕ್ತಿಗೆ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡು, ನೀನು ಅವರ ಆರಾಧನೆ ಮಾಡು ಅಂತ ಹೇಳ್ತಾರೆ. ಹಾಗೂ ಆ ವ್ಯಕ್ತಿ ಯಾವಾಗಲೂ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮತ್ತು ಆರಾಧನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೂ ಆ ವ್ಯಕ್ತಿಯ ಜೀವನದಲ್ಲಿ ನಡೆದಿದ್ದ ಒಂದು ದೊಡ್ಡ ಘಟನೆ, ಇನ್ನು ಆ ವ್ಯಕ್ತಿ ತುಂಬಾ ಮುಂದೆ ಹೋಗ್ತಾ ಇರ್ತಾನೆ. ಸ್ನೇಹಿತರೆ, ಆ ವ್ಯಕ್ತಿಗೆ ರಾಘವೇಂದ್ರ ಸ್ವಾಮಿಗಳು ಬಂದು ಕನಸಿನಲ್ಲಿ ಒಂದು ಸೂಚನೆಯನ್ನ ಕೊಡ್ತಾರೆ. ಆ ನಂತರ ಆ ವ್ಯಕ್ತಿಯ ಜೀವನದಲ್ಲಿ ನಡೆದ ಪವಾಡವೇ ತುಂಬಾ ರೋಚಕವಾಗಿದೆ. ಸ್ನೇಹಿತರೆ, ಆ ವ್ಯಕ್ತಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಿದ ನಂತರ ಆ ವ್ಯಕ್ತಿಯ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗುತ್ತದೆ. ಹಾಗೂ ಆ ವ್ಯಕ್ತಿ ಒಂದು ಟೀ ಅಂಗಡಿಯನ್ನು ಮತ್ತೆ ಪ್ರಾರಂಭಿಸಿ ಆ ಅಂಗಡಿಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಟೀ ಅಂತ ಇಡ್ತಾನೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಸ್ನೇಹಿತರೆ, ನಾನೇ. ಹೌದು ಸ್ನೇಹಿತರೆ, ನನ್ನ ಜೀವನದಲ್ಲಿ ರಾಘವೇಂದ್ರ ಸ್ವಾಮಿಗಳು ತುಂಬಾ ಪವಾಡವನ್ನ ಮಾಡಿದ್ದಾರೆ. ನಾನು ಈಗಲೂ ಅವರನ್ನು ನಂಬುತ್ತಾನೂ ಇರುತ್ತೇನೆ. ಸ್ನೇಹಿತರೆ, ನನಗನ್ಸೋದಿಷ್ಟೇ, ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾಗ ಆ ವ್ಯಕ್ತಿಗೆ ಬೇಕಾಗಿರೋದು ದುಡ್ಡು ಅಂತ ಅಲ್ಲ, ಆ ವ್ಯಕ್ತಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಜನ. ಆ ಆತ್ಮಸ್ಥೈರ್ಯವನ್ನ ದೈವಿ ಬಲದಿಂದ ಮೂಲಕನೂ ತುಂಬಿಸ್ಬೋದು, ಮನುಷ್ಯರು ಕಷ್ಟ. ಸ್ನೇಹಿತರೆ, ದೇವರಲ್ಲಿ ನಂಬಿಕೆ ಇಟ್ಟು ನಮ್ಮಲ್ಲಿರುವ ಆತ್ಮಸ್ಥೈರ್ಯವನ್ನ ಹೆಚ್ಚಿಸಿಕೊಳ್ಳಬೇಕು. ಹಾಗೂ ಇತ್ತೀಚೆಗೆ ಸ್ನೇಹಿತರೆ, ಚಿಕ್ಕ ಹುಡುಗರೆಲ್ಲ ಚಿಕ್ಕ ವಿಷಯಗಳಿಗೆ ಸೂಸೈಡ್ ಅಂತೂ ಅನೇಕ ಕೆಟ್ಟ ಕೆಲಸಗಳಿಗೆ ತೊಡಗ್ತಾ ಇದ್ದಾರೆ. ಅದನ್ನೆಲ್ಲ ಬಿಟ್ಟು ಸ್ನೇಹಿತರೆ, ದೇವರ ಭಕ್ತಿಯ ಮೂಲಕ, ರಾಯರ ಭಕ್ತಿಯ ಮೂಲಕ ನಾವು ನಮ್ಮಲ್ಲಿರುವ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿ ನಮ್ಮ ಸಮಯವನ್ನು ಒಳ್ಳೆಯ ಕೆಲಸಗಳಿಗೆ ಹಾಗೂ ತಂದೆ ತಾಯಿಯ ಪ್ರೀತಿಗೆ ಮೀಸಲಿಡಬೇಕು. ಸ್ನೇಹಿತರೆ, ನಮಗೆ ಕಷ್ಟ ಬಂದಾಗ ನಾವು ಹೇಳಬೇಕಾಗಿರೋದು ಒಂದೇ, ನನ್ನ ಜೊತೆ ರಾಯರಿದ್ದಾರೆ. ರಾಯರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಂ ಶ್ರೀ ಗುರು ರಾಘವೇಂದ್ರ.